ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಅಮಿತ್. ಇವತ್ತು ಒಂದು ಹೊಸ ವಿಚಾರನ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ಲಿಕ್ಕೆ ಬಂದೀನಿ. ಒಂದು ಕಾಲದಲ್ಲಿ ನಡೆದಂಥ ಒಂದು ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಅಂದರೆ ಮನುಷ್ಯನ ಮನಸ್ಸಿಗೆ ಅದಂಥ ಅಪರಿಮಿತವಾದಂಥ ಶಕ್ತಿ ಅದ. ಅದನ್ನು ನೀವು ಒಂದ್ಸರಿ ಅದನ್ನ ಚರ್ಚೆ ಮಾಡೋಣ. ನಿಮ್ಮಂಥ ಮೇಧಾವಿಗಳಿಂದ ತಿಳ್ಕೊಂಡಂಥ ವಿಷಯ ಇದು. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಒಂದು ಕಾಲದಲ್ಲಿ ಒಂದು ವಿಚಿತ್ರವಾದಂಥ ಶಿಕ್ಷೆ ಇತ್ತಂತ. ತಪ್ಪು ಮಾಡಿದಂಥ ವ್ಯಕ್ತಿಗೆ ಒಂದು ವಿಚಿತ್ರವಾದಂಥ ಶಿಕ್ಷೆ. ಏನದು ಶಿಕ್ಷೆ? ಒಬ್ಬ ತಪ್ಪು ಮಾಡಿದಂಥ ವ್ಯಕ್ತಿನ ಕರ್ಕೊಂಡೋಗಿ ಹೇಳ್ತಾರೆ, ಅಲ್ಲಿ ಎದುರುಗಡೆ ರೂಮ್ ಅದ ಅಲ್ಲ, ಅಲ್ಲೊಂದು ಹೆಬ್ಬಾವ್ ಅದ. ಆ ಹೆಬ್ಬಾವು ಎಷ್ಟೋ ದಿವಸಗಳಿಂದ ಫುಡ್ ತಗೊಂಡಿಲ್ಲ, ಅಂದ್ರೆ ಅದು ಹಸಿದಂಥ ಹೆಬ್ಬಾವು ಅದು. ಸೊ ಅದನ್ನ ಅಲ್ಲಿಟ್ಟೇವಿ, ನೀನು ಈ ರೂಮ್ನಾಗಿದ್ದಿ, ವಿದಿನ್ 10 days ನಿನ್ನನ್ನು ಕರ್ಕೊಂಡೋಗಿ ಆ ರೂಮ್ ಒಳಗಡೆ ಬಿಡ್ತೀವಿ. ಅವನಿಗೆ ಹೆಂಗೆ ಆಗ್ಬೇಡ, 10 days ಭಾಳ ಅಂದ್ರೆ ಭಾಳ ಸಂಕಟದೊಳಗೆ ಬದುಕ್ತಾನವ. ಪೂರ್ತಿ ಸಂಕಟದಿಂದ ಬದುಕ್ತಾನ. ಊಟ ಸೇರಂಗಿಲ್ಲ, ನಿದ್ದೆ ಬರಂಗಿಲ್ಲ, ಒಟ್ಟಾರೆ ಇದ್ದು ಸತ್ತಂಗ ಅನ್ನೋರ್ ಗತೆ ಬದುಕ್ತಾನ. 10 days ಆದ್ಮೇಲೆ ಅವನ್ನ ಕರ್ಕೊಂಡೋಗಿ ಅವ್ನಿಗೆ ಹೇಳ್ತಾರ, ಒಳಗಡೆ ನಾವು ಹೇಳ್ದಂಗೆ ಹೆಬ್ಬಾವದ, ಈಗ ನಿನ್ನ ಹಾಕ್ಲಿಕ್ಕತ್ತೇವೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಹೆಬ್ಬಾವನ್ ರೂಮಿಗೆ ಹಾಕ್ತಾರ. ಡೋರ್ ಕ್ಲೋಸ್ ಮಾಡ್ತಾರ. 24 hours ಡೋರ್ ತೆಗಿತಾರ. ಆ ವ್ಯಕ್ತಿ ಸತ್ತೋಗಿರ್ತಾನ. ಅವನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ಆಶ್ಚರ್ಯವಾದಂಥ ವಿಚಾರ ಏನಂದ್ರೆ, ಆ ರೂಮ್ ಒಳಗಡೆ ಹಾವೇ ಇರಲಿಲ್ಲ, ಆದರೂ ಅವ ಡೆತ್ ಆಗಿದ್ದ. ಅವನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಲಾಯಿತು. ಇನ್ನಷ್ಟು ಅತ್ಯಾಶ್ಚರ್ಯವಾದಂಥ ವಿಚಾರ ಏನಂದ್ರೆ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕಂಡು ಬಂದಂಥ ಸತ್ಯ ನೋಡಿ ಅವತ್ತಿನ ಕಾಲದಾಗ ಇಡೀ ಜಗತ್ತೇ ದಿಗ್ಭ್ರಮೆಗೊಂಡಿತ್ತು. ಅವನ ಬಾಡಿಯಲ್ಲಿ ಹಾವಿನ ವಿಷ ಪತ್ತೆ ಆಗಿತ್ತು. ಹಾವೇ ಇಲ್ದಿರೋ ರೂಮಿನೊಳಗೆ ಹೋದಂಥ ವ್ಯಕ್ತಿಗೆ, ಹಾವನ್ನೇ ನೋಡದೇ ಇರುವಂಥ ವ್ಯಕ್ತಿಯ ಬಾಡಿ ಒಳಗಡೆ, ಹಾವಿನ ಟಚ್ ಮಾಡದೇ ಇರುವಂಥ ವ್ಯಕ್ತಿಯ ಬ್ಲಡ್ ಸೆಲ್ಸ್ ಒಳಗಡೆ ಹಾವಿನ ವಿಷ ಪತ್ತೆ ಆಗಿತ್ತು. ಅಂದ್ರೆ ಇದಕ್ಕಿಂತ ಅತ್ಯಾಶ್ಚರ್ಯವಾದಂಥ ವಿಚಾರ ಬಹುಶಃ ಜಗತ್ತು ಕಂಡು ಕೇಳಿರಲಿಕ್ಕೂ ಸಾಧ್ಯ ಇಲ್ಲ. ಸೊ ಯಥಾ ಪ್ರಕಾರ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನ ಮನಃಶಾಸ್ತ್ರಜ್ಞರು ಸ್ಟಡಿ ಮಾಡಿದ್ರು. ಸೊ ಇಲ್ಲಿ ಏನು ವರ್ಕ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡಿದಾಗ ಕಂಡು ಬಂದಂಥ ಕೆಲವೊಂದು ಸತ್ಯಗಳು ನಿಜಕ್ಕೂ ನಮ್ಮೊಳಗಡೆ ಇಂಥ ಒಂದು ಅಪರಿಮಿತವಾದಂಥ ಶಕ್ತಿ ಅದನ್ನ ಅಂತ ಹೇಳ್ಬಿಟ್ಟು ನಮಗೆ ಆಶ್ಚರ್ಯವಾಗುತ್ತೆ. ಸೊ ಮನಃಶಾಸ್ತ್ರಜ್ಞರು ಕೊಟ್ಟಂಥ ರಿಪೋರ್ಟ್ ಏನಿತ್ತು ಅಂದರೆ, ಫಸ್ಟ್ ಅವನಿಗೆ ಸುದ್ದಿ ಮುಟ್ಟಿಸಿದ್ರು. ಏನು? ಬಹಳ ದಿವಸಗಳಿಂದ ಹಸಿದಂಥ ಹೆಬ್ಬಾವು ಈ ರೂಮ್ ಒಳಗಡೆ, ಆ ಹೆಬ್ಬಾವಿಗೆ ಆಹಾರ ಆಗೋದು ನೀನ ಅಂತ ಹೇಳ್ಬಿಟ್ಟು ಅವನನ್ನ 10 ದಿವಸ ಆ ಹೆಬ್ಬಾವು ಇತ್ತು ಅಂತ ಹೇಳಲಾಗಿತ್ತಲ್ಲ, ಆ ರೂಮಿನ ಎದುರುಗಡೆ ಇರೋ ರೂಮ್ನಿಗೆ ಅವನ್ನ ಹಾಕಿದ್ರು. ಸೊ ಅಲ್ಲಿ ಅವ 10 ದಿವಸ ಏನ್ ಮಾಡ್ದ? 10 ದಿವಸ ತನ್ನ ಮನಸ್ಸಿನ ಜೊತೆ ತನಗೆ ಗೊತ್ತಿಲ್ಲದೆ ಒಂದು ವಿಜುವಲೈಸೇಷನ್ ಅಲ್ಲಿ ಅವನು ಕ್ರಿಯೇಟ್ ಮಾಡ್ದ. ಅಂದ್ರೆ ಏನಪ್ಪಾ ಅಂದ್ರೆ, ನಾನು ತಿಪ್ಪರ್ಲಾಗ ಹಾಕಿದ್ರು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳಿಕ್ ಸಾಧ್ಯ ಇಲ್ಲ. 10 ದಿವಸ ಆದ್ಮೇಲೆ ಆ ಹೆಬ್ಬಾವು ಇರುವಂತ ರೂಮ್ನೊಳಗೆ ಹಾಕ್ತಾರ. ಆ ಹೆಬ್ಬಾವು ನನ್ನನ್ನು ಸುಮ್ಮನೆ ಬಿಟ್ಟಿತ್ತ? ಎಷ್ಟೋ ದಿವಸದಿಂದ ಹಸುವಿನಿಂದ ಕಂಗೊಳಿಸ್ತಾ ಇದ್ದಂತ ಹೆಬ್ಬಾವುದು ಸುಮ್ಮನೆ ಬಿಟ್ಟಿತ್ತ? ನನ್ನ ಮೇಲೆ ಅಟ್ಯಾಕ್ ಮಾಡ್ತದ, ನನ್ನನ್ನು ಚಲೋತ್ನಾಗ ತಿಂತದ, ನನ್ನ ಬಾಡಿ ಒಳಗಡೆ ತನ್ನ ವಿಷವನ್ನ ಪ್ರೊಡ್ಯೂಸ್ ಮಾಡ್ತದ, ಇಂಜೆಕ್ಟ್ ಮಾಡ್ತದ. ಸೊ ಇನ್ನೇನಾಗಬೇಕು? ನನ್ನ ಬಾಡಿ ಹಾವಿನ ವಿಷದಿಂದ ತುಂಬಿ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಒಂದು ಪರಿಕಲ್ಪನೆಯನ್ನ ತನಗೆ ಗೊತ್ತಿಲ್ಲದ ವಿಜುವಲೈಸೇಷನ್ಗಳ ಮುಖಾಂತರ ತನ್ನ ಒಂದು ಯೂನಿವರ್ಸಲ್ಗೆ ಕನೆಕ್ಟ್ ಆಗಿದ್ದ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ, ಇಲ್ಲಿ 100% ಅದು ವರ್ಕ್ ಆಗಿತ್ತು ವಿತ್ ಎಮೋಷನ್ಸ್. ಬಹಳ ಜನ ಮೈಂಡ್ ಪವರ್ ಟ್ರೈನರ್ಸ್ಗಳು ಹೇಳುವಂಥ ಒಂದು ಅತ್ಯದ್ಭುತವಾದಂಥ ವಿಚಾರ ಏನು ಅಂದರೆ, ದ ಲಾ ಆಫ್ ಅಟ್ರಾಕ್ಷನ್. ಎಸ್, ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್ಸ್. ಬಟ್ ಕೆಲವೊಬ್ರು ಯಾರು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ತಾರೋ, ಬಹಳ ಎಮೋಷ್ನಲಿ ತಮ್ಮ ಬಾಡಿ ಮತ್ತು ಮನಸ್ಸಿನ ಜೊತೆ ಇರ್ತಕ್ಕಂಥ ಸಂಬಂಧವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ, ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಆ ವ್ಯಕ್ತಿಯಲ್ಲಿ ಆಗಿದ್ದು ಕೂಡ ಅದೇ. ಆ ಹಾವು ನನ್ನನ್ನು ಏನೆಲ್ಲ ಮಾಡ್ಬೋದು ಅಂತ ವಿಜುವಲೈಸ್ ಮಾಡ್ದ. ತನಗೇ ಗೊತ್ತಿಲ್ಲದೆ ತನ್ನ ಮನಸ್ಸಿನ ಅಪರಿಮಿತವಾದಂಥ ಶಕ್ತಿ ತನ್ನ ಎಮೋಷನ್ ಜೊತೆ ಕನೆಕ್ಟ್ ಆಗಿ, ತನಗೇ ಗೊತ್ತಿಲ್ಲದೆ ತನ್ನ ಬಾಡಿ ಒಳಗಡೆ ಹಾವಿನ ವಿಷ ಅನ್ನೋದು ಪತ್ತೆ ಆಗಿತ್ತು, ಹಾವಿನ ವಿಷ ಪ್ರೊಡ್ಯೂಸ್ ಆಗಿತ್ತು. ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕಂಡು ಬಂದದ್ದು. ನೋಡ್ರಿ, ಸ್ವಲ್ಪ ಆಶ್ಚರ್ಯಕರವಾದಂಥ ವಿಚಾರ ಆದ್ರೂ ಕೂಡ ಇದ್ರೊಳಗಡೆ ಅದು ಎಷ್ಟು ದೊಡ್ಡ ಸತ್ಯಗಳು ಅಡಗ್ಯವು. ಜೀವನದಲ್ಲಿ ನಮ್ಗೆ ಏನ್ ಬೇಕು ಅದೆಲ್ಲವನ್ನು ಪಡ್ಕೊಳ್ಳೋಂಥ ಶಕ್ತಿ ಇದೆ. ಶಿವ್ ಕೆರಾರು ನೀವು ಗೆಲ್ಲಬಲ್ಲಿರೋ ಪುಸ್ತಕದಲ್ಲಿ ಹೇಳೋ ಪ್ರಕಾರ, ಯಾರು ಭಾವನಾತ್ಮಕವಾಗಿ ಹೃದಯದ ಅಂತರಾಳದಿಂದ ನನಗಿಂಥ ವಸ್ತು ಬೇಕು, ಇಂಥ ಸನ್ನಿವೇಶ ಬೇಕು, ನನ್ನ ಜೀವನದೊಳಗಡೆ ಇಂಥ ಸಾಧನೆ ಘಟಿಸ್ಬೇಕು ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡ್ತಾರೋ, ಇಡೀ ಜಗತ್ತು ಅದನ್ನ ತನ್ನ ಹತ್ರ
ಅವನ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಅದನ್ನ ಹೆಲ್ಪ್ ಮಾಡ್ತದೆ. ಇಡೀ ಜಗತ್ತು ಅವನಿಗೆ ಅದನ್ನ ಸಿಗ್ಲಿಕ್ಕೆ ಸಪೋರ್ಟ್ ಮಾಡ್ತದಂತೆ. ಅವನಿಗೆ ಬೇಕಾಗುವಂತ ವ್ಯಕ್ತಿಗಳು ತಮ್ಮ ಜೀವನದೊಳಗೆ ಘಟಿಸ್ತಾರ, ಅವನಿಗೆ ಬೇಕಾಗುವಂತ ಸನ್ನಿವೇಶಗಳು ತನ್ನ ಜೀವನದೊಳಗೆ ಘಟಿಸ್ತದ. ಫಾರ್ ಎಕ್ಸಾಂಪಲ್, ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ಇಂಟರ್ನ್ಯಾಷನಲ್ ಆಂಟರ್ಪ್ರಿನರ್ ಆಗಬೇಕು ಅನ್ನೋ ಡಿಸಿಷನ್ ತಗೊಂಡ ಅಂದ್ರೆ ಅದಾಗ್ಲಿಕ್ಕೆ ಏನೆಲ್ಲ ಬೇಕು? ಒಂದು ಬಿಗ್ ಫೈನಾನ್ಸ್ ಸೆಗ್ಮೆಂಟ್, ಅವನಿಗೆ ಬೇಕಾದಂಥ ಒಂದು ಫೈನಾನ್ಷಿಯಲ್ ಸಪೋರ್ಟ್, ಒಂದು ಫಂಡಮೆಂಟಲ್ ಸಪೋರ್ಟ್, ಆ ಬಿಸ್ನೆಸ್ಸಿಗೆ ಬೇಕಾದಂತಹ ಪರ್ಟಿಕ್ಯುಲರ್ ನಾಲೆಜ್ ಕೊಡುವಂಥ ವ್ಯಕ್ತಿಗಳು ಅವನ ಜೀವನಗಳು ಸಿಗ್ತಾ ಹೋಗ್ತಾರೆ. ಯೂನಿವರ್ಸಲ್ ಅವನಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದೆಲ್ಲ ನಾವು ಇವತ್ತು ಹೇಳ್ತೀವಿ ಅಷ್ಟೇ, ಬಟ್ ಗತಕಾಲದಿಂದನೂ ಇದು ನಡ್ಕೊಂಬಂದಂಥ ಸತ್ಯ. ಇದನ್ನು ನಾವು ನಂಬಿದ್ರು ನಂಬಲಿಲ್ಲ ಅಂದ್ರೂ ಕೂಡ ಯೂನಿವರ್ಸಲ್ ಅನ್ನೋದು ಮನುಷ್ಯನ ಭಾವನೆಗಳಿಗೆ ಬಹಳ ನೀಟಾಗಿ ಸ್ಪಂದಿಸ್ತದೆ ಅನ್ನೋವಂಥದ್ದು ಏನದ, ಇದು ಬಹಳ ಒಂದು ಕಟು ಸತ್ಯ. ಇದನ್ನ ನಂಬಲಿಕ್ಕೆ ಬೇಕು, ನಾವು ಕಷ್ಟ ಆದರೂ ನಂಬಲಿಕ್ಕೆ ಬೇಕು. ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಏನು ಹೇಳಾರ, ನಾ ಮ್ಯಾನಿಫೆಸ್ಟ್ ಮಾಡಿದೆ, ಇವತ್ತಿನ ಈ ಒಂದು ಸಾಧನೆ ಏನದ, ಇವತ್ತಿನ ಈ ಒಂದು ಸನ್ನಿವೇಶ, ನಾನು ಆಗರ್ಭ ಶ್ರೀಮಂತ ಆಗೀನಿ ಅಥವಾ ಬೆಸ್ಟ್ ಆಕ್ಟರ್ ಆಗೀನಿ, ಬೆಸ್ಟ್ ಆಂಟರ್ಪ್ರನರ್ ಆಗೀನಿ, ಅಥವಾ IAS ಆಫೀಸರ್ಸ್ ಮತ್ತೊಂದು ಮಗದೊಂದು ಏನೆಲ್ಲ ದೊಡ್ಡ ದೊಡ್ಡ ಪೊಸಿಷನ್ಸ್ಗಳನ್ನ ರೀಚ್ ಮಾಡಿರ್ತಾರ, ಆಯಾ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಒಳಗೆ ಟಾಪ್ ಪೊಸಿಷನ್ ರೀಚ್ ಮಾಡಿದವ್ರು ಏನಿದಾರ ಅವರೆಲ್ಲ ಈ ಒಂದು ವಿಜುವಲೈಸೇಷನ್ ಮಾಡಿದಂಥವ್ರು, ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಮೆಥಡ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಿದಂಥವ್ರು. ಅದಕ್ಕೆ ಅವ್ರ ಜೀವನದೊಳಗೆ ಆ ಒಂದು ಸಾಧನೆ ಅನ್ನೋದು ಘಟಿಸ್ತು. ಸ್ನೇಹಿತರೆ, ಈ ಮೂಲಕ ನಾನು ನಿಮಗೆ ಹೇಳುವಂಥದ್ದು ಒಂದೇ, ನಾನು ಪರ್ಸ್ನಲಿ ಇದನ್ನು ನಂಬ್ತೇನೆ. ನೀವು ಇದನ್ನು ಸಿನ್ಸಿಯರಾಗಿ ಫಾಲೋ ಮಾಡಿದ್ದಾದರೆ ಈ ಮನುಷ್ಯನ ಜೀವನದೊಳಗೆ ನೀವೇನು ಬೇಕಾದ್ರೂ ಸಾಧಿಸ್ಬೋದು, ನಾವೇನು ಬೇಕಾದ್ರೂ ಸಾಧಿಸ್ಬೋದು. ಬಟ್ ಈ ತಪಸ್ಸು ಮಾಡಬೇಕು. ಏನು ತಪಸ್ಸು? ನಮಗೇನು ಬೇಕು ಅದನ್ನು ಯೂನಿವರ್ಸಲ್ ಹತ್ರ ಕೇಳಬೇಕು. ಕೇಳಲಿಕ್ಕೆ ಒಂದು ಮೆಥಡ್ ಅದ. ಏನದು ಮೆಥಡ್? ನಾವು ಬರ್ಕೋಬೇಕಾ ಅಥವಾ ಯಾರ ಹತ್ರನಾದ್ರೂ ಹೋಗಿ ಹೇಳ್ಬೇಕಾ? ನೋ. ಮಾರ್ನಿಂಗ್ ಬ್ರಹ್ಮ ಮುಹೂರ್ತ ಅನ್ನೋದು ಏನಿರ್ತದ, ಆ ಬ್ರಹ್ಮ ಮುಹೂರ್ತದಲ್ಲಿ ಈ ಕಾಸ್ಮಿಕ್ ರೇಸ್ಗಳ ಮುಖಾಂತರ ಈ ಯೂನಿವರ್ಸಲ್ಗೆ ಕನೆಕ್ಟ್ ಆಗಬೇಕು. ಅಲ್ಲಿ ನಾವು ಮ್ಯಾನಿಫೆಸ್ಟ್ ಮಾಡಬೇಕು. ನಮಗೇನು ಬೇಕು ಅನ್ನೋದನ್ನು ಯೂನಿವರ್ಸಲ್ಗೆ ಹೇಗೆ ಹೇಳಬೇಕಂದ್ರೆ, ಯೂನಿವರ್ಸಲ್ ಅರ್ಥ ಮಾಡ್ಕೊಳ್ಳುವಂಥ ಭಾಷೆ ಒಂದೇ ಒಂದು ಭಾಷೆ, ಅದು ಚಿತ್ರಗಳ ಭಾಷೆ, ಚಲನಚಿತ್ರಗಳ ಭಾಷೆ. ನಾವೇನು ಬೇಕು, ಫಾರ್ ಎಕ್ಸಾಂಪಲ್ ನನಗೆ ಪರ್ಸ್ನಲಿ ದೊಡ್ಡ ಆಂಟರ್ಪ್ರನರ್ ಆಗಬೇಕು, ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತದ. ಅದು ಆದ ಹೆಂಗಿರ್ತದ, ನನ್ನನ್ನು ಎಷ್ಟು ಜನ ಗುರುತಿಸ್ತಾರ, ಯಾವ 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 ವಿಷಯಗಳ ಬಗ್ಗೆ ನನಗೆ ಮಾತಾಡ್ರಿ ಅಂತ ಜನ ಹೇಳ್ತಿರ್ತಾರೆ. ಇದನ್ನೆಲ್ಲವನ್ನು ಕೂಡ ನಾನು ವಿಜುವಲೈಸ್ ಮಾಡಿದಾಗ ಮಾತ್ರ ಯೂನಿವರ್ಸಲ್ ನನಗೆ ಕನೆಕ್ಷನ್ ಆಗ್ತದೆ. ನಾವು ಯೂನಿವರ್ಸಲ್ ಹತ್ರ ಬೇಡ್ಕೊಂಡ ಮೇಲೂ ಕೂಡ ಅದೇ ಝೋನಲ್ಲಿ ಇರಬೇಕು, ಅದೇ ಒಂದು ಮೆಂಟಾಲಿಟಿ ಒಳಗಡೆ ನಮ್ಮ ಕೆಲಸಗಳನ್ನ ಮಾಡ್ಕೊತ ಹೋಗ್ಬೇಕು. ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ನಿಮ್ಗೇನಾದರೂ ಸುಳ್ಳು ಅಂತ ಅನ್ಸಿದ್ರೆ ನೀವು ಯಾವುದಾದ್ರೂ ಒಂದು ಡೇಟ್ನ ಫಿಕ್ಸ್ ಮಾಡ್ಕೊಡ್ರಿ. ಅದರಿಂದ 21 ದಿವಸ ಅದನ್ನ ಸಿನ್ಸಿಯರಾಗಿ ಫಾಲೋ ಮಾಡಿರಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಬೈಕ್ ಬೇಕಿತ್ತು ಅಂದ್ಕೊಡ್ರಿ, 21 ದಿವಸ ಸಿನ್ಸಿಯರಾಗಿ ಫಾಲೋ ಮಾಡ್ರಿ. ನನಗೆ ಇಂಥದ್ದು ಬೇಕು, ಇಂಥದ್ದು ಆಲ್ರೆಡಿ ನಾ ಪಡ್ಕೊಂಡೇನೆ, ಇದು ಆಲ್ರೆಡಿ ನನ್ನ ಹತ್ರ ಅದ ಅನ್ನೋ ವಿಷಯಗಳನ್ನ ಯೂನಿವರ್ಸಲ್ಗಳಿಗೆ ಚಲನಚಿತ್ರಗಳ ಭಾಷೆ ಮುಖಾಂತರ ನೀವು ಕೊಟ್ಕೋತ ಹೋಗ್ರಿ. ಇಡೀ ಯೂನಿವರ್ಸಲ್, ಇಡೀ ಪ್ರಪಂಚ, ಇಡೀ ಬ್ರಹ್ಮಾಂಡ ನಿಮಗೆ ಆ ಸನ್ನಿವೇಶನ ನಿಮ್ಮ ಜೀವನದಲ್ಲಿ ಘಟಿಸ್ಲಿಕ್ಕೆ, ಆ ವಸ್ತು ನಿಮ್ಮ ಜೀವನದೊಳಗೆ ಸಿಗ್ಲಿಕ್ಕೆ ಬೇಕಾಗುವಂತಹ ಸಕಲ ತಯಾರಿನ ಅದು ಮಾಡಿಕೊಡುತ್ತೆ. ಇಟ್ಸ್ ಅ ಮಿರಾಕಲ್. ಒಬ್ಬ ಶ್ರೇಷ್ಠ ಮನಃಶಾಸ್ತ್ರಜ್ಞ ಹೇಳ್ತಾರ, ನನಗೆ ಅವ್ರ ಹೆಸರು ನೆನಪು ಬರುವಲ್ತು, ಯಾರು ಮ್ಯಾಜಿಕ್ನಲ್ಲಿ ನಂಬಿಕೆ ಇಡೋದಿಲ್ವೋ ಆ ಮ್ಯಾಜಿಕ್ ಅವ್ರ ಜೀವನದಲ್ಲಿ ನಡೆಯೋದಿಲ್ಲ. ಓಕೆ, ಹೌ ಇಟ್ಸ್ ಸೂಪರ್ ಅಲ್ವಾ? ಸೊ ಇದನ್ನ ಸಿನ್ಸಿಯರಾಗಿ ಫಾಲೋ ಮಾಡಿದ್ದಾದ್ರೆ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದು ಸಿಗುತ್ತೆ. ಭಾಳ ನಾನು ಹೇಳಬೇಕಾಗಿತ್ತು, ಮತ್ತೊಬ್ಬನು ಹೇಳಬೇಕಾಗಿತ್ತು ಅಂತಲ್ಲ, ದೊಡ್ಡ ದೊಡ್ಡ ಮೇಧಾವಿಗಳು ಇದನ್ನು ಸಾಧಿಸಿ ತೋರಿಸ್ಯಾರ. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನಮ್ಗೆ? ಸೊ ಡೆಫಿನೆಟ್ಲಿ ಇರೋದೊಂದು ಮನುಷ್ಯನ ಜೀವನ, ಈ ಒಂದು ಟೆಕ್ನಿಕ್ನ ಫಾಲೋ ಮಾಡೋ ಮುಖಾಂತರ, ಈ ಒಂದು ಸೀಕ್ರೆಟ್ನ ಸಿನ್ಸಿಯರಾಗಿ ಫಾಲೋ ಮಾಡೋ ಮುಖಾಂತರ ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ನಾವು ಅದನ್ನ ಯೂನಿವರ್ಸಲ್ಗೆ, ಬ್ರಹ್ಮಾಂಡಕ್ಕೆ ಕೇಳೋ ಮುಖಾಂತರ ಅದನ್ನ ಪಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.